ನಮಸ್ತೆ ಎಲ್ರಿಗೂ. ಇದೇನು ಅಂತ ಎಲ್ಲ ನೋಡ್ತಾ ಇದ್ದೀರಾ? ಚಿಕನ್ ಹಾರ್ಟು ಅಂದರೆ ಕೋಳಿಯ ಹಾರ್ಟು. ನೋಡಿ ಹೇಗಿದೆ ಅಲ್ವಾ? ಬನ್ನಿ ಇದ್ರದ್ದೊಂದು ಒಳ್ಳೆ ಕರಿ ಮಾಡೋಣ ಇವತ್ತು. ಮೊದಲಿಗೆ ಮಸಾಲೆಗೆ ಒಂದು ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಹಾಕಿ, ಜೊತೆಗೆ ಒಂದು 2 ಸ್ಪೂನ್ ಧನಿಯದ ಪುಡಿನೂ ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 1-2 ಪಲಾವ್ ಎಲೆ, ಸ್ವಲ್ಪ ಅರಶಿನದ ಪುಡಿ ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಹಾರ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಸುಮಾರು 3/4 kg ಅಷ್ಟಿದೆ. ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀವಿ. ಇನ್ನು ಚಿಕನ್ ಹಾರ್ಟಲ್ಲಿ ಪ್ರೋಟೀನ್, ಜಿಂಕ್, ಸೆಲೇನಿಯಮ್, ಐರನ್ ಇದೆ. ಇದು ವಿಟಮಿನ್ B12 ರಿಚ್ ಆಗಿದೆ. ಸೊ ವಿಟಮಿನ್ B12 ನಮಗೆ ತುಂಬ ಮುಖ್ಯ. ಅದು ನಮಗೆ ಚಿಕನ್ ಹಾರ್ಟ್ಸಲ್ಲಿ ಸಿಗುತ್ತೆ. ಸೊ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಕೊಡ್ಬೋದು, ಯಾಕಂದರೆ ಮೂಳೆ ಇರುತ್ತೆ ಅನ್ನೋ ಟೆನ್ಷನ್ನೇ ಇರಲ್ಲ, ಆರಾಮಾಗಿರುತ್ತೆ. ಸೊ ಮಕ್ಕಳು ಆರೋಗ್ಯವಾಗಿ ತಿನ್ಬೋದು. ಇದನ್ನೊಂದು 2 ನಿಮಿಷ ಬಾಡೋಕ್ಕೆ ಬಿಟ್ಬಿಡೋಣ. ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲೇ. ನಾವು ನೀರೇ ಹಾಕಿಲ್ಲ, ಅದೇ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ. ಈಗ ಇದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕಲ್ವಾ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತೆಳು ಇದ್ದರೆ ತೆಳುವಿಗೆ, ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ, ಎಷ್ಟು ನಿಮ್ಮ ಅಳತೆ ಪ್ರಕಾರ ನೋಡಿಕೊಂಡು ಅದನ್ನು ನೀರನ್ನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕಿದ್ದೀನಿ ಪೌಡರು, ಎಲ್ಲನೂ ಹಾಕಿ ಕುಕ್ಕರ್ ವಿಷಲ್ನ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಆವಾಗ ಚೆನ್ನಾಗಿ ಅದೆಲ್ಲ ನೀಟಾಗಿ ಬೆಂದಿರುತ್ತೆ. ನೋಡಿ ಈಗ ಆಗಿದೆ. ನೋಡಿ ಹೇಗೆ ಹೊಗೆ ಬರ್ತಿದೆ ಅಲ್ಲ. ಸೊ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಚೆನ್ನಾಗೆಲ್ಲ ಮಸಾಲೆ ಹೊಂದ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ. ನಮ್ಮ ಮನೇಲಿ ಇವತ್ತು ದೋಸೆ ಮಾಡಿದ್ವಿ. ಸೊ ದೋಸೆಗೆ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ಒಂದು 4-5 ಹಾರ್ಟ್ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟೇಸ್ಟ್ ಕೂಡ ಚಪಾತಿ, ಮುದ್ದೆ, ಅನ್ನ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.